ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮಗೆ ಟೂರ್ನಮೆಂಟ್ ಇದೆ. ಸೊ ಫಸ್ಟ್ 2 ಅಥವಾ 3 ದಿನ ನಮಗೆ ಕ್ವಾಲಿಫೈಯಿಂಗ್ ಆಗುತ್ತೆ ಮತ್ತು ಮೇನ್ ಡ್ರಾಸ್ ಹೋಗುತ್ತೆ. ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸಿಗೆ ಬರ್ತಿದೆ. 756 ಎಂಟ್ರೀಸು ಟಿಲ್ ಎಸ್ಟರ್ಡೇ ಇವರೆಗೂ ನಮಗೆ ಮ್ಯಾಚಸ್ಸು ನಡೀತಿದೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಈ ಥರ ಒಂದು ರೂರಲ್ಸ್ ಉತ್ತರ ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಮಟ್ಟದ ಇದನ್ನು ಮಾಡ್ಕೋತೇವೆ, ಪಾರ್ಟಿಸಿಪೇಷನ್ ಆಗ್ತಾ ಇರೋದು. ಸೊ ಥ್ರೂಔಟ್ ಇನ್ ಕರ್ನಾಟಕ ಮತ್ತು ಬೆಸ್ಟ್ ಆಫ್ ದ ನ್ಯಾಷನಲ್ ಪ್ಲೇಯರ್ಸ್ ಆ್ಯಂಡ್ ಬೆಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್, ಸ್ಟೇಟ್ ಪ್ಲೇಯರ್ಸ್ ಕೂಡ ದೇ ಆರ್ ಅವೈಲೇಬಲ್ ಇದೆ. ಆ್ಯಂಡ್ ಯಾರ್ಯಾರು ಇದರಲ್ಲಿ ಕ್ವಾಲಿಫೈ ಆಗ್ತಾರೆ ಅಥವಾ ಅಂತಿಮವಾಗಿ ವಿನ್ನರ್ಸ್ ಆಗ್ತಾರೆ, ದೇ ವಿಲ್ ಬಿ ಗೋಯಿಂಗ್ ಫಾರ್ ದ ನ್ಯಾಷನಲ್ ಸ್ಟ್ರೇಟ್ ಅಂಡರ್ ದ ಕ್ಯಾಟಗರೀಸ್. ಸೊ ಹಾಗಾಗಿ ಇಲ್ಲಿಂದ ಬರ್ತಕ್ಕಂಥವ್ರೆ ದೇ ಆರ್ ದ ಸ್ಟಾರ್ಸ್ ಫಾರ್ ದ ನೆಕ್ಸ್ಟ್ ನ್ಯಾಷನಲ್, ಇಂಟರ್ನ್ಯಾಷನಲ್, ಒಲಿಂಪಿಕ್ಸಿಗೂ ಕೂಡ ದೇ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ರೈಸ್ ಫ್ರಮ್ ದ ನೆಕ್ಸ್ಟ್ ರೌಂಡ್ಸ್ ಆಫ್ ಇದನ್ನು ಮಾಡಿ. ಸೊ 2028ಗೆ ವಿ ಹ್ಯಾವ್ ದ ಒಲಿಂಪಿಕ್ಸ್ ಇನ್ ಅಮೆರಿಕಾ ಆ್ಯಂಡ್ ನೆಕ್ಸ್ಟ್ ಒಲಿಂಪಿಕ್ಸು 2032ಗೆ ವಿ ಹ್ಯಾವ್ ಇಟ್ ಇನ್ ಆಸ್ಟ್ರೇಲಿಯಾ ಆ್ಯಂಡ್ 2036ಗೆ ಇಂಡಿಯಾ ಈಸ್ ಬಿಡ್ಡಿಂಗ್ ಫಾರ್ ಒಲಿಂಪಿಕ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಆಗಿ ಇಂಡಿಯಾ ಇಸ್ ಟ್ರೈಯಿಂಗ್. ಸೊ 26ಗೆ ಬಿಜಾಪುರದ 2036ಗೆ ಬಿಜಾಪುರ್ನಲ್ಲಿ ಆಡ್ತಕ್ಕಂಥ ಇವತ್ತು ಮಕ್ಕಳೇನು ಆಡ್ತಿದ್ದಾರೆ, ದೇ ಶುಡ್ ಬಿ ಪಾರ್ಟಿಸಿಪೇಟ್ ಇನ್ ಒಲಿಂಪಿಕ್ಸ್ ಆಲ್ಸೋ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.